ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇವೆರಡು ಬೀಡನ್ನು ಉಪಯೋಗಿಸಿ ನಿಮಗೆ ಒಂದು ಈಸಿಯಾಗಿ ಬೇಗ ಹಾಕೊಳ್ಳುವಂಥ ಡಿಸೈನ್ನ ತೋರಿಸ್ಕೊಡ್ತೀನಿ. ಕ್ರೋಶ ಬರದೇ ಇರೋರು ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ, ಯೂಸ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಈ ರೀತಿ ಟೇಪನ್ನು ಇಟ್ಕೊಂಡು ನಿಮಗೆ ಎಷ್ಟು ಲೆಂತ್ಗೆ ಬೇಕು, ನಾನಿಲ್ಲಿ 1 ಇಂಚಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಹೀಗೆ ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚಿಗೆ ಹಾಕ್ಕೊಂಡಿದ್ದೀನಿ. ಟೇಪ್ ಇಲ್ಲ ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತೀನಲ್ಲ, ಈ ರೀತಿ ನಮ್ಮ ಹೆಬ್ಬೆರಳನ್ನೇ ಮೆಜರ್ಮೆಂಟಿಗೆ ಇಟ್ಕೋಬೋದು ಅಂತ, ಹಾಗೆಯೇ ಇಟ್ಕೊಂಡು ಹಾಕ್ಬೋದು. ನೋಡಿ, ನಾನಿಲ್ಲಿ 4 ಎಳೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆ ಥ್ರೆಡ್ಡನ್ನು ಸಹ ತೊಗೋಬೋದು. ಸೂಜಿಗೆ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬಟ್ಟೆಗೆ ಕೆಳಭಾಗದಿಂದ ಹೀಗೆ ಹಾಕ್ಕೊಳ್ತೀನಿ. ನಾನು ಈ ರೀತಿ ಹಾಕೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಇದೇ ರೀತಿ ಬೀಡನ್ನ ಹಾಕಿರುವಂಥ ವರ್ಕ್ಗಳಿದೆ, ಅದನ್ನು ನೋಡಿಕೊಂಡು ನೀವು ಕ್ರೋಶ ಬರದೇ ಇರೋರು ಕಲ್ತ್ಕೊಂಡು ಆರಾಮಾಗಿ ಹಾಕಿ. ನೋಡಿ, ಈ ರೀತಿ ಒಂದು ನಾಟನ್ನು ಮಾಡ್ಕೋಬೇಕು. ನಾಟ್ ಆದಮೇಲೆ ನಾನಿಲ್ಲಿ ಸ್ಮಾಲ್ ಬೀಡ್ ತೊಗೊಂಡೆ ಅಲ್ವಾ, ಆ ಸ್ಮಾಲ್ ಬೀಡನ್ನು ಒಂದನ್ನು ಇದಕ್ಕೆ ಹಾಕೊಳ್ಳೋಣ. ಆಮೇಲೆ ನೋಡಿ, ಫ್ಲವರ್ ಬೀಡನ್ನ ತೊಗೊಂಡೆ ಅಲ್ವಾ, ನೋಡಿ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ ಅಲ್ವಾ, ಆ ಫ್ಲವರ್ ಬೀಡನ್ನು ಸಹ ಒಂದನ್ನು ಹಾಕೊಳ್ಳೋಣ. ಒಂದು ಸ್ಮಾಲ್ ಬೀಡು, ಒಂದು ಫ್ಲವರ್ ಬೀಡು ಹಾಕೊಂಡಾದಮೇಲೆ ನೋಡಿ, ಮತ್ತೆ ಸ್ಮಾಲ್ ಬೀಡನ್ನು ಹಾಕೋಬೇಕು. 1 2 3 4 ನೋಡಿ, 4 ಸ್ಮಾಲ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲನೂ ಇಲ್ಲಿಗೆ ತಗೊಳ್ಳೋಣ. ಹೀಗೆ ಈ ರೀತಿ ತೊಗೊಂಡಾದ್ಮೇಲೆ 4 ಸ್ಮಾಲ್ ಬೀಡನ್ನ ತೊಗೊಂಡಾದ್ಮೇಲೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕುಚ್ಚು ಅದನ್ನು ಹೀಗೆ ಹಾಕೋಬೇಕು. ಇದು ಯಾವ ರೀತಿ ಮಾಡ್ಕೊಳ್ಳೋದು ಬರಲ್ಲ ಅನ್ನೋದಾದರೆ ಹೇಳಿ, ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಫಸ್ಟು 4 ಹಾಕಿದ್ದೀವಿ ಅಲ್ವಾ, ಈಗ ಈ ಬೀಡನ್ನು 1 2 3 ಬೀಡನ್ನು ಹಾಕೋಬೇಕು. ಫಸ್ಟು 4 ಹಾಕಿ ಒಂದು ಕುಚ್ಚನ್ನು ಹಾಕ್ಕೊಂಡಿದ್ದೀವಿ. ಈಗ 3 ಬೀಡನ್ನು ಹಾಕ್ಕೊಂಡು ನೋಡಿ, ಇಲ್ಲಿ ಫ್ಲವರ್ ಬೀಡ್ ಕೆಳಗಡೆ ಇದೆ ಅಲ್ವಾ, ಈ ಬೀಡ್ ಒಳಗಡೆಯಿಂದ ಮತ್ತೆ ರಿಟರ್ನ್ ಹೋಗಬೇಕು. ನೋಡಿ, ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕ್ರೋಶೋ ವರ್ಕ್ ಬರಲ್ಲ ಅಂದ್ರೂ ಈ ರೀತಿ ಡಿಸೈನ್ಸ್ನೆಲ್ಲ ಮಾಡ್ಕೋಬೋದು. ಈಗ ನೋಡಿ, ನಾನು ಮತ್ತೆ ಕೆಳಭಾಗದಿಂದ ಮೇಲ್ಗಡೆಗೆ ತೊಗೊಂಡು ಹೀಗೆ ಒಂದು ಬೆರಳಿನ ಸಹಾಯದಿಂದ ಗಂಟಾಗದೇ ಇರೋ ಥರ ಇಟ್ಕೊಳ್ಳಿ. ಮತ್ತು ನೋಡಿ, ಹೀಗೆ ಆ ಥ್ರೆಡ್ ಒಳಗಡೆ ಹೀಗೆ ಪಾಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ಹೀಗೆ ಗಂಟನ್ನು ಹಾಕೋಬೇಕು. ಹೀಗೆ ನಾಟ್ ಮಾಡ್ಕೊಳ್ಳಿ. ಇಲ್ಲೇ 1-2 ಸಲ ನೀವು ನೀಟಾಗಿ ಲಾಕ್ ಮಾಡ್ಕೋಬೇಕು. ಹೀಗೆ 1-2 ಸಲ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ, ಈ ಬೀಡ್ ಮೇಲ್ಗಡೆ ಒಂದು ಸಲ ಹೀಗೆ ತೊಗೊಂಡು, ಫ್ರೆಂಡ್ಸ್ ಇಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗೇನೇ ಆಗ್ತಿದೆ ಅಂದರೆ ಬೇಗ ಹಾಕೋಬೋದು. ನೋಡಿ, ಈ ರೀತಿ ನಾಟನ್ನು ಹಾಕೊಂಡಾದ್ಮೇಲೆ ನೀವು ಮತ್ತೆ ರಿಟರ್ನು ಸ್ಮಾಲ್ ಬೀಡ್ ಒಳಗಡೆನಾದರೂ ತೊಗೋಬೋದು, ಇಲ್ಲ ಫ್ಲವರ್ ಬೀಡ್ ಒಳಗಡೆನಾದರೂ ತೊಗೋಬೋದು. ಈ ರೀತಿ ಮತ್ತೆ ರಿಟರ್ನ್ ತೊಗೊಬಿಟ್ಟು ಇಲ್ಲಿ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಅಲ್ಲಿ ನಾಟ್ ಹಾಕಿದ್ರೆ ಅದು ದಪ್ಪವಾಗಿ ಕಾಣಿಸುತ್ತೆ. ಈ ರೀತಿ ಹಾಕೊಂಡ್ರೆ ನೋಡಿ, ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನೊಂದನ್ನು ಹೇಳ್ಕೊಡ್ತೀನಿ. ಟೇಪ್ ಇಲ್ಲ ಅನ್ನೋರು ಹೇಳಿದ್ನಲ್ಲ, ಈ ರೀತಿ ನೋಡಿ, ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ನಮ್ಮ ಹೆಬ್ಬೆರಳಿನ ಸಹಾಯ ಇಟ್ಕೊಂಡು ಪಕ್ಕದಲ್ಲೇ ಹೀಗೆ ಹಾಕೊಳ್ಳಿ. ಹತ್ರ ಬೇಕು ಅಂದರೆ ನೀವು ಯಾವ ರೀತಿ ದೂರ ಹಾಕೋಕೆ ಇಷ್ಟಪಡ್ತೀರೋ, ಹತ್ತಿರ ಹಾಕೋಕೆ ಇಷ್ಟಪಡ್ತೀರೋ ನೋಡಿಕೊಂಡು ಅದ್ರ ಮೇಲೆ ಇಲ್ಲಿ ಮೆಜರ್ಮೆಂಟನ್ನು ತೊಗೋಬೇಕಾಗುತ್ತೆ. ಒಂದು ಮೀಡಿಯಮಾಗಿ ಹಾಕ್ತೀವಿ ಅಂದರೆ 1 ಇಂಚು ಸಾಕು. ಅದಕ್ಕಿಂತ ದೂರ ಆದ್ರೂ ಚೆನ್ನಾಗಲ್ಲ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹತ್ತಿರ ಬೇಕಾದ್ರೆ ಹಾಕೋಬೋದು, ದೂರ ಹಾಕಿದ್ರೆ ಚೆನ್ನಾಗಲ್ಲ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೊದಲು ಹೇಗೆ ಹಾಕ್ಕೊಂಡ್ವಿ ಹಾಗೆಯೇ ಒಂದು ಸ್ಮಾಲ್ ಬೀಡ್, ನೋಡಿ ಒಂದು ಫ್ಲವರ್ ಬೀಡ್, ಮತ್ತು ಈಗ 4 ಸ್ಮಾಲ್ ಬೀಡ್ಗಳನ್ನ ಹಾಕೋಬೇಕು. ಈ ರೀತಿ 4 ಸ್ಮಾಲ್ ಬೀಡ್ಗಳನ್ನ ಹಾಕೊಳ್ಳಿ. ನೀವು ಬೇಕು ಅಂದರೆ ಈ ರೀತಿ ಮೊದಲೇ ಬೇಕಾದರೆ ಇಲ್ಲಿಗೆ ಹಾಕೋಬೋದು. 4 ಸ್ಮಾಲ್ ಬೀಡ್ ತೊಗೊಂಡಾದ್ಮೇಲೆ ಈ ರೀತಿ ಕುಚ್ಚನ್ನು ತೊಗೊಳ್ಳಿ. ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನು ಈ ರೀತಿ ತೊಗೊಂಡು ಸೂಜಿ ಒಳಗಡೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಕುಚ್ಚನ್ನು ಹಾಕೊಂಡಾದ್ಮೇಲೆ ಮತ್ತೆ ಇಲ್ಲಿ ನಾವು 3 ಬೀಡನ್ನು ಹಾಕೊಳ್ಳೋಣ. ನೋಡಿ, 1
2 3. ನೀವು ಇನ್ನೊಂದು ಸ್ವಲ್ಪ ಲೆಂತಾಗಿ ಹಾಕ್ಕೊಳ್ತೀವಿ ಅದನ್ನ ಅಂದರೆ ಇನ್ನೂ ಮಣಿಗಳನ್ನ ಜಾಸ್ತಿ ಮಾಡ್ಕೋಬೋದು. ಇದು ನಾವು ಹೇಗೆ ಹಾಕಿದ್ದೀವಿ ಹಾಗೆ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅದನ್ನು ನೀವು ಕ್ರಿಯೇಟಿವಿಟಿ ಮಾಡ್ಬೋದು. ಒಂದನ್ನು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಇದನ್ನು ಬೀಡ್ಸ್ನ ಕಮ್ಮಿ ಮಾಡ್ಕೊಂಡು ಚಿಕ್ಕದಾಗೂ ಹಾಕೋಬೋದು, ಇನ್ನೂ 2 ಬೀಡ್ಸ್ನ ಹಾಕ್ಕೊಂಡು ದೊಡ್ಡದಾಗೂ ಮಾಡ್ಕೋಬೋದು. ನಾವು ಹೇಗೆ ಹಾಕಿದ್ದೀವಿ ಸೇಮ್ ಹಾಗೆ ಹಾಕಬೇಕು ಅನ್ನೋದು ಏನಿಲ್ಲ, ನಾವು ಕ್ರಿಯೇಟಿವಿಟಿನ ಮಾಡ್ಕೋಬೋದು. ಏನಾದ್ರು ವೇರಿಯೇಷನ್ನು ಏನಾದ್ರು ಒಂದನ್ನು ಆ್ಯಡ್ ಮಾಡೋದು ಇಲ್ಲ ಲೆಸ್ ಮಾಡೋದನ್ನು ಮಾಡ್ಕೊಂಡಾಗ ಅದು ಒಂದು ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿದ್ದ ಥರನೇ ಮಾಡಬೇಕು, ಹೇಳ್ಕೊಟ್ಟಷ್ಟೇ ಬೀಡ್ ಹಾಕಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿ ಹಾಕೊಳ್ಳಿ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ರಿಯಲಿ ನೋಡೋಕ್ಕಂತೂ. ಸ್ಯಾರಿ ಕುಚ್ಚು ಬರಲ್ಲ ಅನ್ನೋರು ಈ ರೀತಿ ವರ್ಕ್ಗಳನ್ನ ಹಾಕೊಂಡು ನೀವು ಮಾಡ್ಕೊಂಡ್ರೆ ಯಾರೇ ನಿಮಗೆ ಸ್ಯಾರಿ ಕುಚ್ಚು ಹಾಕೋಕೆ ಬರಲ್ಲ ಅಂತ ಹೇಳ್ತಾರೆ. ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಲಾಕನ್ನು ಮಾಡಿಕೊಂಡು ನಾನಿಲ್ಲಿ 2 ಸತಿ ಮಾಡಿಕೊಂಡೆ, ಯಾಕೆಂದರೆ ನಾನಿಲ್ಲಿ ಶಾಂಪಲ್ ಪೀಸಿಗೆ ಹಾಕ್ತಿದ್ದೀನಲ್ವಾ ಅದಕ್ಕೋಸ್ಕರ. ನೀವು ಸೀರೆಗೆ ಹಾಕುವಾಗ ಒಂದು 3 ಸಲ ನೀಟಾಗಿ ಲಾಕನ್ನು ಮಾಡ್ಕೊಳ್ಳಿ ಟೈಟಾಗಿ. ಈ ರೀತಿ ರಿಟರ್ನ್ನ ತೊಗೊಬಿಟ್ರೆ ನಮಗೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ ಅಂತ, ಇಲ್ಲಿ ನೀಟಾಗಿ ಕಾಣುತ್ತೆ ಅಂತ ರಿಟರ್ನ್ನ ತೊಗೊಂಡು ಇಲ್ಲಿ ಕಟ್ ಮಾಡಿಕೊಂಡ್ರೆ ಅದು ಒಂಥರ ಅಸಹ್ಯವಾಗೆಲ್ಲ ಕಾಣಲ್ಲ, ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದು. ನೋಡಿ ಈ ಥರ ಬೀಡಲ್ಲಿ ನಾವು ಇದೇ ಥರ ತೊಗೋಬೇಕು ಅಂತ ಏನಿಲ್ಲ. ನೋಡಿ ಎಲ್ಲ ಒಂದೇ ಸಮ ಬರಬೇಕು. ನೀವು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ದೂರಕ್ಕೆ ನೀವು ಹಾಕೋಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಮೆಜರ್ಮೆಂಟಲ್ಲಿ ಹಾಕ್ತೀರಿ ಅದೇ ಮೆಜರ್ಮೆಂಟಲ್ಲಿ ಪೂರ್ತಿ ಸ್ಯಾರಿಗೆ ಹಾಕಬೇಕು. ಒಂದು ಕಡೆ ದೊಡ್ಡ ಒಂದು ಕಡೆ ಚಿಕ್ಕ ಮೆಜರ್ಮೆಂಟ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ನೋಡಿ ಈ ರೀತಿ ಹಾಕ್ಕೊಂಡು ನಾವು ಇದೇ ರೀತಿ ಬೀಡನ್ನ ಹಾಕಬೇಕು ಅಂತ ಏನಿಲ್ಲ, ಬೀಡನ್ನು ಚೇಂಜ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಈ ಥರ ಫ್ಲವರ್ ತೊಗೊಂಡಿದ್ದೀನಿ. ನಮಗೆ ಇಷ್ಟ ಬರೋ ಬೇರೆ ಬೇರೆ ಫ್ಲವರ್ ಡಿಸೈನು ಸಹ ಹಾಕೋಬೋದು, ಅದೇ ಹಾಕೋಬೇಕು ಅಂತ ಏನಿಲ್ಲ. ಹಾಕ್ಕೊಂಡು ನೋಡಿ ಈ ರೀತಿ 4 ಬೀಡನ್ನು ಹಾಕ್ಕೊಂಡು ಈ ರೀತಿ ಈಗ ಒಂದು ಕುಚ್ಚನ್ನು ಹೀಗೆ ಹಾಕೋಬೇಕು. ಈ ರೀತಿ ಹಾಕ್ಕೊಂಡಾದಮೇಲೆ ಮತ್ತೆ 3 ಬೀಡ್ 1 2 3 ಈ ರೀತಿ 3 ಬೀಡನ್ನು ಹಾಕ್ಕೊಂಡು ಎಲ್ಲನೂ ಹೀಗೆ ತಗೊಳ್ಳಿ. ತಗೊಂಡಾದಮೇಲೆ ಫ್ಲವರ್ ಬೀಡಿಂದ ಕೆಳಗಡೆ ಒಂದು ಬೀಡನ್ನು ಹೀಗೆ ತೊಗೊಂಡು ನೋಡಿ ಈ ರೀತಿ ರಿಟರ್ನ್, ಈ 3 ಬೀಡಲ್ಲೂ ರಿಟರ್ನ್ ತೊಗೋಬೇಕು ನೀವು. ಆ ಕಡೆ ಈ ಕಡೆ ಸ್ಮಾಲ್ ಬೀಡು, ಮಧ್ಯ ಫ್ಲವರ್ ಬೀಡು. ಇವು 3 ಬೀಡಲ್ಲೂ ರಿಟರ್ನ್ ಹೀಗೆ ತೊಗೋಬಿಡಿ. ನೋಡಿ ಈ ರೀತಿ ನೀಟಾಗಿ ಹೀಗೆ ತೊಗೊಳ್ಳಿ. ತೊಗೊಂಡಾದಮೇಲೆ ಲಾಕನ್ನು ಮಾಡ್ಕೊಬಿಡಿ ನೀಟಾಗಿ. ನೋಡಿ ಈ ರೀತಿ ಮತ್ತೆ ರಿಟರ್ನ್ ನೀಟಾಗಿ ಲಾಕ್ ಮಾಡಿಕೊಂಡು ರಿಟರ್ನ್ ಬಂದ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿ ಇದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಿಸೈನು. ಕ್ರೋಶಾ ವರ್ಕ್ ಬರೋದ್ರೇ ಡಿಸೈನು ನೀಟಾಗಿ ಹಾಕೋಬೇಕು ಅಂತೇನಿಲ್ಲ. ನೋಡಿ ಈ ರೀತಿ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಬರುತ್ತೆ ಫೈನಲ್ ಲುಕ್ ಅನ್ನೋದು. ನಾನಿಲ್ಲಿ ಶಾಂಪಲ್ ಪೀಸ್ ಆದ್ದರಿಂದ ನಿಮ್ಗೊಂದು ಐಡಿಯಾಸ್ ಬರಲಿ ಅಂತ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಹಾಕುವಾಗ ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಯಾವುದಿರುತ್ತೆ ಆ ರೀತಿ ಡಬಲ್ ಕಲರ್ನ ಕುಚ್ಚುಗಳನ್ನ ತೊಗೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಸೀರೆಗೆ ಹಾಕಿದಾಗ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ಥರ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ನೀವಿಲ್ಲಿ ಫ್ಲವರ್ ಬೀಡ್ಸ್ನ ಯಾವುದು ಬೇಕಾದರೂ ತೊಗೋಬೋದು. ಸ್ಯಾರಿ ಮ್ಯಾಚಿಂಗ್ ಏನಿರುತ್ತೆ ಅದೇ ರೀತಿ ಥ್ರೆಡನ್ನು ತೊಗೊಳ್ಳಿ. ನೋಡಿ ನೀಟಾಗಿ ಕಾಣಿಸುತ್ತೆ. ಯಾರು ಸ್ಯಾರಿ ಕುಚ್ಚು ಹಾಕೋಕೆ ಬರಲ್ಲ ಅಂದರೆ ಈ ರೀತಿ ಹಾಕೊಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗಿಂತ. ನೋಡಿ ಈ ರೀತಿಯೂ ನೀವು ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.